ಬಾರೆ ಪೂರ್ವಿ 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 ಬಾರೆ ಪೂರ್ವಿ ಹಣ್ಣು ತಿನ್ನಿಸ್ತೀನಿ. ಇಲ್ಲಿ ಹಾಯ್ ಬಾ ಬಾ ಬಾ. ನಾನ್ ಬರಲ್ಲ. ಬಾ ಬರಲ್ಲ. ಪ್ಲೀಸ್ ಬಾ, ಪ್ಲೀಸ್ ಅಮ್ಮಿ, ಬಾ ರಮ್ಮಿ, ಬಾ 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 ಬಾ. ತಗೋ. ಏನಿದು? ನಮಗೂ ಕೂಡ ಮದುವೆ ಆಗಿದೆ. ದೊಡ್ಡವರೆಲ್ರು ನಿಮ್ ಪದ್ಧತಿ ಪ್ರಕಾರ ಹಾಲು ಹಣ್ಣು ತಿನ್ನಿಸ್ತಾ ಇದ್ರು. ಮದುವೆ ಆಗ್ತಿದ್ದ ಹಾಗೆ ಇದನ್ ಮಾಡ್ಬೇಕಂತಲ್ಲ. ನಮ್ಮಿಬ್ರಿಗೂ ಈ ಶಾಸ್ತ್ರ ನಡೆದಿಲ್ಲ. ಈಗ ಹೇಗಿದ್ರು ದೊಡ್ಡವ್ರು ನಮಗ್ ಇದನ್ ತಿನ್ಸ್ಲಿಲ್ವಲ್ಲ, ಅಟ್ಲೀಸ್ಟ್ ನಮಗ್ ನಾವು ತಿನ್ನಿಸ್ಕೊಳ್ಳೋಣ ಅಂತ. ಏನೇ ಹಂಗ್ ನೋಡ್ತಿದ್ಯಾ ಕಣ್ಗುಡ್ಡೆ ಬಿಟ್ಕೊಂಡು? ತಗೋ, ಈ ಹಣ್ಣು ತಗೊಂಡು ಹಾಲಲ್ಲಿ ಅದ್ದಿ ನನಗೂ ತಿನ್ಸು. ಚೀಚಿ, ನಿಂಗ್ ನಾಚಿಕೆ ಇಲ್ವಾ? ಯಾಕೆ ನಾಚಿಕೆ? ಮದ್ವೆ ಆದ್ಮೇಲೆ ಈ ಶಾಸ್ತ್ರ ನಡಿಬೇಕು ಅಂತ ಹೇಳಿದಾರಲ್ವಾ, ನಮಗಂತೂ ನಡಿಲಿಲ್ಲ. ಇದೊಂದೇ ಏನು, ಯಾವ ಶಾಸ್ತ್ರನೂ ನಡೆದಿಲ್ಲ. ಪ್ಲೀಸ್ ಅಮ್ಮಿ. ನನ್ ಜೀವನದಲ್ಲಿ ಎಲ್ಲ ಕದ್ದು ಮುಚ್ಚಿನೇನಾ? ತಾಳಿ ಏನೋ ಕದ್ದು ಮುಚ್ಚಿ ಕಟ್ಬಿಟ್ಟೆ, ಈ ಶಾಸ್ತ್ರನ ಕದ್ದು ಮುಚ್ಚಿ ಮಾಡ್ಬೇಕಾ? ಸರಿ, ನಿಮ್ಮಪ್ಪ ಅಮ್ಮನ್ ಕರಿತೀನಿ ಇರು. ಹುಚ್ಚ ನಿಂಗೆ. ಮತ್ತೆ ಈಗ ನಮ್ ದೊಡ್ಡವರು ನಮ್ಮನ್ನ ಅರ್ಥ ಮಾಡ್ಕೊಂಡು ಆಶೀರ್ವಾದ ಮಾಡಿ ಹಣ್ಣು ತಿನ್ನಿಸ್ತಾರ, ಸರಿಯಾಗಿ ಬಾರ್ಸಾಕ್ತಾರ ಅಷ್ಟೇ. ಅದಕ್ಕೆ ಹೇಳ್ತಾ ಇದ್ದೀನಿ, ಪ್ಲೀಸ್ ಅಮ್ಮಿ, ನಾವು ಕೂಡ ಶೇರ್ ಮಾಡ್ಕೊಳ್ಳೋಣ. ತಗೋ ಪ್ಲೀಸ್ ಅಮ್ಮಿ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಆಸೆ ಆಗ್ತಾ ಇದೆ. ಗೋವಿಂದನು ನಿನ್ ತಂಗಿ ಹಾಲು ಹಣ್ಣನ್ನ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ರೆ ನನಗೆ ಎಷ್ಟು ಬೇಜಾರಾಗ್ತಿತ್ತು ಗೊತ್ತಾ? ನಿನಗ್ ಯಾಕೆ ಬೇಜಾರು? ಅವ್ರು ಸಂತೋಷವಾಗಿದ್ರೆ? ಅವ್ರು ಸಂತೋಷವಾಗಿದ್ದಾರೆ ಅಂತಲ್ಲ, ನಮಗೆ ಈ ಶಾಸ್ತ್ರ ಸಂಪ್ರದಾಯ ಏನು ನಡೆದಿಲ್ವಲ್ಲ, ಹೀಗೆಲ್ಲ ನಡಿಲಿಲ್ವಲ್ಲ ಅನ್ನೋ ಬೇಜಾರಷ್ಟೇ. ನೀನು ಮೆಂಟಲ್ ಆಗ್ಬಿಟ್ಟಿದ್ಯಾ. ಇಲ್ಲಿ ನೋಡು, ನೀನ್ ಹೀಗ್ ಮಾಡ್ತಾ ಇದ್ರೆ ಮೆಂಟ್ಲಾಗ್ದೆ ಇನ್ನೇನ್ ಮಾಡ್ಲಿ ನಾನು? ಮೆಂಟ್ಲೇನು ಆಗಿಲ್ಲ. ತಿನ್ಸು, ತಿನ್ಸಮ್ಮಿ. ಎಸ್, ತಿನ್ಸು ತಿನ್ಸು. ಇದ್ಯಾಕಮ್ಮಿ ಹಿಂಗ್ ಹೊಡೆದ್ಬಿಟ್ಟೆ? ಮತ್ತೆ ಕಚ್ಚಿದ್ರೆ? ಅದೇನೋ ಗೊತ್ತಾಗದೆ ಕಚ್ಬಿಟ್ಟೆ. ಇವಾಗ ನಾನ್ ತಿನ್ನಿಸ್ತೀನಿ, ಹಾಲಲ್ಲಿ ಅದ್ದಿ ತಿನ್ನಿಸ್ತೀನಿ. ಅಪ್ಪ, ಅದ್ಯಾಕೆ ಹಂಗ್ ಕಚ್ಬಿಟ್ಟೆ? ಮತ್ತೆ ನೀನ್ ಕಚ್ದೆ? ಓಹೋ, ನನ್ ಮೇಲೆ ಹಾಗೆ ಸಾಧಿಸ್ತಾ ಇದ್ಯಾ? ಸರಿ ಬಿಡು, ಇವಾಗ ತಿನ್ಸು. ಮತ್ತೆ ಕಚ್ಬಾರ್ದು ಹೇಳ್ತಿದೀನಿ. ನೀನು ಕೂಡ ಕಚ್ಬಾರ್ದು. ತಿನ್ಸು ತಿನ್ಸು. ಹಸಿ ಹಾಲು ಜೊತೆ ಈ ಹಣ್ಣು ಚೆನ್ನಾಗೇ ಇದೆ. ಹೌದು, ಈ ಹಾಲು ಹಣ್ಣು ತಿನ್ಸೋದ್ರಲ್ಲಿ ಏನ್ ಲಾಜಿಕ್ ಇದೆ? ಅಯ್ಯ, ನನಗಂತೂ ಏನು ಅರ್ಥ ಆಗ್ಲಿಲ್ವಲ್ಲ. ಕೇಳಿದ್ರೆ ಯಾಕೆ ಇಷ್ಟೊಂದು ನಾಚ್ಕೋತಾ ಇದೀಯಾ? ಹೋಗು, ಅದೇನೆಲ್ಲ ನಾನು ಹೇಳಲ್ಲ. ಅಯ್ಯ, ನೀನ್ ನಾಚಿಕೆ ಪಟ್ಕೊಂಡು ಹೇಳ್ದೆ ಹೋದ್ರೆ ನನ್ಗೆ ಗೊತ್ತಾಗುತ್ತೆ. ಹೇಳು. ಅದು ಅದು ಹೋಗಪ್ಪ, ನಾನ್ ಹೇಳಲ್ಲ. ಹಂಗೆಲ್ಲ ಹೇಳ್ಬೇಡ್ವೆ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಹೇಳು ಹೇಳು, ಅದೇನು ಅಂತ ಹೇಳು. ಹೇಳು ಹೇಳು ಹೇಳು. ಅದು ಗಂಡ ಹೆಂಡತಿ ಇಬ್ರು ಹಾಲು ಹಣ್ಣಿನ ತರ ಬೇರ್ತ್ರೆ ಹಣ್ಣಿನಂತ ಮಗು ಹುಟ್ಟಿ ಹಾಲಿನಂತ ಖುಷಿ ತರ್ತಾನೆ ಅಂತ. ಹೌದಾ? ಹಾಗಾದ್ರೆ ನಮಗ್ ಹಾಲು ಕುಡಿಯೋಂತ ಮಗು ಹುಟ್ಟುತ್ತಾ ಈಗ? ಹೋಗು. ಹೇಗ್ ಹುಡ್ತಾನೆ? ಹಾಲು ಹಣ್ಣು ತಿಂದ್ವಲ್ಲ. ಹಲ್ಲು ಉದುರಿಸ್ತೀನಿ. ಏನಮ್ಮಿ ನೀನು? ನೀನೇ ಹೇಳ್ದೆ, ನಾನು ಅದನ್ನೇ ಹೇಳಿದ್ರೆ ಇಲ್ಲ ಅಂತ ಹೇಳ್ತಿದ್ಯಾ. ಸರಿ ಬಿಡು, ತಗೋ. ಹಾಲು ಹಣ್ಣು ಮುಗ್ದಾಯ್ತು. ನೆಕ್ಸ್ಟ್ ಏನು? ಏನಮ್ಮಿ, ಇವಾಗ ನೀನ್ ಬರೀ ಪೂರ್ವಿ ಅಲ್ಲ, ಪೂರ್ವಿ ಬಾಲಾಜಿ. ಅಟ್ಲೀಸ್ಟ್ ಈ ಬಾಲಾಜಿಗೆ ಕೆನ್ನೆ ಮೇಲೊಂದು. ಅಯ್ಯಪ್ಪ, ಇದೇನೆ ನೀನ್ ಇಷ್ಟೊಂದು ಕೊಬ್ಬು ಮಾಡ್ತಿದ್ಯಾ? ಕೆನ್ನೆ ಮೇಲೆ ಕೊಡೋ ಅಂದ್ರೆ ಹೀಗ ಕೊಡೋದು? ಒಂದು ಮುತ್ತು. ಈ ತರ ಹುಚ್ಚುಚ್ಚಾಗಿ ಮಾತಾಡಿದ್ರೆ ಸಾಯಿಸಾಕ್ಬಿಡ್ತೀನಿ. ಹೋಗು. ಪೂರ್ವಿ 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 ಪೂರ್ವಿ.
ಏನೋ ಮದ್ವೆ ಆದವರು ವರ್ಷೆ ಶಾಸ್ತ್ರ ಅಂತ ತುಂಬಾ ಸಂತೋಷವಾಗಿದ್ದಾರೆ. ಮದ್ವೆ ಆದ್ರೂ ಹೀಗಿರ್ಬೇಕಾಗ್ ಬಂತಲ್ಲ. ಅಲ್ಲಯ್ಯ ವೆಂಕಟೇಶ್ವರ ಸ್ವಾಮಿಯೇ, ಒಂಚೂರು ಕನಿಕರ ಬೇಡವಾ? ನೀನ್ ಹೆಸರಿಟ್ಕೊಂಡಿದ್ದೀನಿ ತಾನೇ? ಇಲ್ಲಿ ನೋಡ್ ಲತಾ, ಒಂದ್ ಮಾತು ಹೇಳ್ತೀನಿ ಕೇಳು. ಏಯ್ ತಿರುಪತಿ ಬರೋಲ್ಲ, ಕೇಳಿಸ್ಕೊಳ್ಳೋ. ಈಗ ಇವನು ಹೊಸದಾಗಿ ಮದ್ವೆ ಆಗಿರೋನು, ಅವನ್ಗಳನ್ನ ಈಗ ಇವನು ಕೇಳಿಸ್ಕೊಳಲ್ಲ. ಇವನ್ ಚಿಂತೆಲಿ ಇವನು ಇರ್ತಾನೆ. ನೀವಿಬ್ರೇ ಆ ಬಾಲಾಜಿ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು. ಆ ಛತ್ರಿ ನನ್ನ ಮಗ ಪೂರ್ವಿ ಕತ್ತಿಗೆ ತಾಳಿ ಕಟ್ಟಿರೋ ವಿಷಯ ಅವ್ರ ಅಮ್ಮಂಗೆ ಏನಾದ್ರೂ ಗೊತ್ತಾದ್ರೆ ಆಗ ಯಾರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೋ, ಯಾರು ಪ್ರಾಣ ಬಿಡ್ತಾರೋ ಗೊತ್ತಿಲ್ಲ. ಈ ವಿಷಯ ನೆನ್ಸ್ಕೊಂಡ್ರೆ ಏರಿರೋ ಕಿಕ್ಕೆಲ್ಲ ಇಳಿದೋಗತ್ತೆ. ಆ ದರಿದ್ರ ನನ್ನ ಮಗ, ವೇಸ್ಟ್ ನನ್ನ ಮಗ, ಛತ್ರಿ ನನ್ನ ಮಗ ಏನಾದ್ರೂ ಒಂದು ಕ್ವಾಟ್ಲೆ ಮಾಡ್ತಾನೆ ಇರ್ತಾನೆ. ಅವನು ಪೂರ್ವಿ ಸುತ್ತಕ್ ಬಿಡದೆ ಅವನ್ ಕೈಕಾಲು ಕಟ್ಟಿ ಒಂದ್ ಮೂಲೆಯಲ್ಲಿ ಹಾಕಿ ಯಾವಾಗ್ಲೂ ಒಂದ್ ಕಣ್ಣಿಟ್ಟಿರ್ಬೇಕು. ಆಯ್ತು ಅಪ್ಪ. ಏನಮ್ಮ ಲತಾ, ಹೇಳಿದ್ ಮಾಡ್ತೀಯ ತಾನೆ? ಆಗ್ಲಿ ಮಾವ. ಮತ್ತೆ ನನ್ನ ಮಗ ನೋಡ್ತಿದ್ಯಾ? ಹೋಗಿ ಅವನ ಮೇಲೆ ಕಣ್ಣಿಡು. ಮೊದ್ಲು 2 ಆಮ್ಲೆಟ್ ಮಾಡ್ಕೊಡಮ್ಮ. ಮಾವ, ಹೊಸ ಸೊಸೆ ಇವತ್ತಾನೆ ಮನೆ ಒಳಗ್ ಕಾಲಿಟ್ಟಿದ್ದಾಳೆ. ಯಾರು ನಾನ್ ವೆಜ್ ಮಾಡ್ತಾರೆ ಇವತ್ತು? ಇದೇನದು? ಮೊಟ್ಟೆನೂ ನಾನ್ ವೆಜ್ಜಾ? ರಕ್ತನೇ ಇರಲ್ವಲ್ಲ ಅದ್ರಲ್ಲಿ. ಸರಿ ಬಿಡು, ಈ ಉಪ್ಪಿನಕಾಯಿನೇ ಆಮ್ಲೆಟ್ ಅಂತ ತಿನ್ನೋಣ. ಸ್ವರವೆಲ್ಲ ನಲಿದಿವೆ ಕೇಳು, ಯಾರೀವರನೆಂದು ನಗುತ್ತಿವೆ ನೋಡು. ಪರಿಚಯ ಪರಿಧಿ ಮೀರೋ ವರುಷ, ಪರಿಣಯ ಪದವ ಹಾಡು ಹರುಷ. ಕೃಷ್ಣನ ಪ್ರೇಮಕ್ಕೆ ಮೇರೆಯೇನು, ಕೊಳದಲ್ಲಿ ಕುಮುದೆಗೂ ಈಶೆ ಕಾಣು. ಕೊಳಲಿನ ಕೊರಳಲು ರಾಗ ನೀನು ಆರಾಧಿಸೋ ನೀಲಮೇಘ ಶ್ರಾವಣೋ. ನನ್ನ ನೋಡು, ಕಣ್ಣಲ್ಲಿ ಕಣ್ಣಿಟ್ಟು ನೋಡು. ಛೀ, ಹೋಗ್ರಿ, ನನಗ್ ನಾಚಿಕೆ ಆಗ್ತಾ ಇದೆ. ಅಯ್ಯಯ್ಯೋ, ನನಗ್ ಬೇಕಾಗಿರೋದು ಅದೇ. ನಾಚಿಕೆ ಆಗ್ತಿದೆ ಅಂದ್ರೆ ನೀನ್ ಟ್ರ್ಯಾಕ್ ಅಲ್ಲಿ ಇದೀಯಾ ಅಂತ ಅರ್ಥ.
ಇಲ್ಲೋಡು ನೋಡಮ್ಮೆ. ಅಬ್ಬಾ ಆಮೇಲೆ ಲತಾ, ನಮಗ್ ಮದ್ವೆ ಆಗಿ ಈ ತಿಂಗಳು ನಮ್ಮ ಆನಿವರ್ಸರಿನೂ ಬರ್ತಾ ಇದೆ. ಆದ್ರೆ ಇಲ್ಲಿವರೆಗೂ ಅಯ್ಯೋ ಅಳ್ಬೇಡ್ರಿ. ಇಲ್ಲ, ನಾನು ಅಳ್ತಾ ಇಲ್ಲ. ಏನೇ ಆದ್ರೂ ಗೋವಿಂದು ಅದೃಷ್ಟವಂತ. ಅವನ ಅದೃಷ್ಟ ನೋಡ್ತಾ ಇದ್ರೆ ನನ್ಗೆ ಸಾಯಿಸ್ಬಿಡೋಣ ಅನ್ಸ್ತಾ ಇದೆ, ಅಸೂಯೇನೂ ಆಗ್ತಾ ಇದೆ. ಇನ್ನೊಂದ್ ಕಡೆ ಹೋದ್ರೆ ಹೋಗ್ಲಿ ಬಿಡು, ತಮ್ಮನೇ ಅಲ್ವಾ, ಅವನಾದ್ರೂ ಸುಖವಾಗಿರ್ಲಿ ಅಂತ ಆನಂದನೂ ಆಗ್ತಾ ಇದೆ. ಮದುವೆ ಆಗಿದ ತಕ್ಷಣ ಅವನಿಗೆ ಆಗ್ಬೇಕಾಗಿರೋದೆಲ್ಲ ಆಗ್ತಾ ಇದೆ. ನಮಗ್ ಮಾತ್ರ ಕನ್ಸಲ್ಲೂ ಏನೂ ಆಗಿಲ್ಲ. ಈ ಮಲ್ಗೆ ಹೂ ನೋಡಿ ಮೂರ್ಛೆ ಹೋಗ್ಬೇಕು ಅನ್ಸ್ತಾ ಇದೆ. ಈ ರೋಜಾ ಹೂ ನೋಡಿ ರೋದನೆ ಆಗ್ತಾ ಇದೆ. ಇನ್ನಿದೆಲ್ಲ ನಡೆಯಲ್ಲ. ನಾನು ಈ ಮನೆ ದೊಡ್ಡ ಮಗ, ನೀನು ಈ ಮನೆ ದೊಡ್ಡ ಸೊಸೆ. ಅವನ್ಗಿಂತ ಮುಂಚೆ ನಮ್ಮಿಬ್ರಿಗೂ ನಡಿಬೇಕಾಗಿರೋ ಶಾಸ್ತ್ರ ನಡಿಲೇಬೇಕು. ಬಾ. ನಿಮ್ಮತ್ತಿ ಕೊಡ್ಬೇಕಾಗಿರೋ ರೊಕ್ಕ ಕೊಡೋ ತನಕ ನಿನ್ ಗಂಡನ್ನ ನೀನು ಮುಟ್ಟಲ್ಲ ಅಂತ ಹೇಳಿ ನಿನ್ ಗಂಡನ್ ಮೇಲೆ ಆಣಿ ಮಾಡ. ಅಮ್ಮ ನನ್ ತಾಳಿ. ನಾನೇ ಅಮ್ಮೆ ಆ ತಾಳಿ ಕಟ್ಟಿದ್ದು. ಅತ್ತೆ ಆಣೆ ಮಾಡಿಸ್ಕೊಂಡಿದ್ದಾರೆ. ನಾನೇನಾದ್ರೂ ಈ ಆಣೆ ಮೀರ್ ನಡ್ದೆ ಅಂತ ಅನ್ಕೊಳ್ಳಿ, ಈ ತಾಳಿ ನನ್ನಿಂದ ದೂರ ಆಗ್ಬಿಡುತ್ತೆ. ಯಾಕಂಗ ಹೇಳ್ತಿ ಅಮ್ಮೆ? ಮಂಗಲಸೂತ್ರ ಎಲ್ಲಿಗೋಗುತ್ತೆ? ನಿನ್ ಕುತ್ಕೆಲೆ ಇರುತ್ತೆ. ಯಾಕಂದ್ರೆ ನಿಮ್ಗೆ ಏನಾದ್ರೂ ಆಗ್ಬಿಡುತ್ತೆ. ನಾನು ನಿಮ್ಮ ಹುಡುಗಾಟಕ್ಕೆಲ್ಲ ಬೀಳಲ್ಲ ರೀ. ಮೊದ್ಲೇ ನಿಮ್ಮಮ್ಮನ ಬಾಯಿ ಪವರ್ಫುಲ್ಲು. ಏನಾದ್ರೂ ಆಯ್ತು ಅಂದ್ರೆ ಜೀವನ ಪೂರ್ತಿ ನಾನು ಅರ್ಶನ ಕುಂಕುಮ ಇಲ್ದೆ ಬದುಕಕ್ ಆಗಲ್ಲಪ್ಪ. ಅಮ್ಮೆ ಮೆಮ್ಮೆ, ನಾನು ಹೇಳದ್ ಕೇಳು. ಇವಳು ನನ್ ಬಗ್ಗೆ ಚಿಂತೆ ಮಾಡ್ತಿದ್ದಾಳ ಅಥವಾ ಇವಳು ಅರ್ಶನ ಕುಂಕುಮ ಅಳ್ಸೋಗುತ್ತೆ ಅನ್ನೋ ಚಿಂತೆನಾ? ಗೊತ್ತಾಗ್ತಿಲ್ಲ. ಯಾಕೆ ನಗ್ತಿದ್ಯಾ? ನಗು ಯಾಕೆ ಬರತ್ತೆ ಅಂದ್ರೆ ಬರತ್ತೆ. ಏಯ್ ಏನಾಯ್ತು ನಿನಗೆ? ಏನಿಲ್ಲ, ನನ್ಗೊಂದ್ ಸಣ್ಣ ಡೌಟ್. ಏನ್ ಡೌಟು? ಇವಾಗ ಮದ್ವೆಗೆ ಅಂದ್ರೆ ಎಲ್ಲ ಅಲಂಕಾರ ಮಾಡಿ ರೆಡಿ ಮಾಡಿ ಕರ್ಕೊಂಡ್ ಬಂದ್ ಕೂರಿಸ್ತಾರೆ. ಇವಾಗ ಈ ಫಸ್ಟ್ ನೈಟಿಗೆ ಇದೆಲ್ಲ ಬೇಕಾ? ಗಂಡ ಅದೋನು ಒಡವೆ ನೋಡ್ಕೊಂಡ್ ಕೂರ್ತಾನ ಇಲ್ಲ ನಿನ್ ನೋಡ್ಕೊಂಡ್ ಕೂರ್ತಾನ? ಆದ್ರೂ ಇದೆಲ್ಲ ತೆಗಿಬೇಕಲ್ವಾ, ಮತ್ತೆ ಅದಕ್ಕೆ ಟೈಮ್ ವೇಸ್ಟು. ಏಯ್ ಇಷ್ಟು ದಿನ ಮಾತೆ ಬರ್ದೇ ಇರೋಳ್ ತರ ಇರ್ತದ, ಈಗ ಏನ್ ಮಾತಾಡ್ತಿದ್ಯೆ? ಛೀ, ನಾಚಿಕೆ ಆಗಲ್ವಾ? ಆಹಾ, ನಿನಗಿಲ್ದೇ ಇರೋ ನಾಚಿಕೆ ನನಗೆ ಯಾಕಮ್ಮ? ಒಡವೆ ಎಲ್ಲ ಹಾಕಿದ್ಯಾ? ಹಾ, ಹಾಕಿದ್ದೀನಿ. ಮಗು ನೀನು, ಆದ್ರೆ ಈಗ ನಿನ್ ಕೈಯನ್ನ ಇನ್ನೊಬ್ರ ಕೈಗೆ ಒಪ್ಪಿಸ್ಬಿಟ್ಟಿದೀವಿ. ಅವನನ್ನ ಅನುಸರಿಸ್ಕೊಂಡು ಹೋಗಿ ಅವನ್ನ ನೋವಾಗ್ತಿರೋಂಗೆ ನೋಡ್ಕೊಂಡು
ಸಂತೋಷವಾಗಿರ್ಬೇಕು. ಸರಿನಾ? ಅಮ್ಮ, ನನಗೂ ನೀನೊಂದು ಮಾತು ಕೊಡ್ಬೇಕಮ್ಮ. ಹೌದಮ್ಮ, ನೀವೀಗ ಈ ಮನೆಗೆ ಬೀಗರು. ನೀವು ಬರೀ ನನಗೆ ತಂದೆ ತಾಯಿಯಾಗಿ ಮಾತ್ರ ಇರಬೇಡಿ. ಅತ್ತೆ ಅವ್ರಿಗೆ ಇಷ್ಟ ಇಲ್ಲದೆ ಇದ್ರು ಈ ಮನೆಗೆ ಸೊಸೆ ಆಗಿದ್ದೀನಿ ನಾನು. ನೀವು ಅದನ್ನು ಒಪ್ಕೊಳ್ಳಿ. ಕನಕಲಕ್ಷ್ಮಿ ಅತ್ತೆಗೆ ನಾನು ಸೊಸೆ ಆಗೋದು ಇಷ್ಟ ಇರಲಿಲ್ಲ ಅಂತ ಎಲ್ಲರಿಗೂ ಗೊತ್ತು. ಆದರೂ ನಾನು ಈ ಮನೆ ಸೊಸೆ ಆಗೋಗ್ಬಿಟ್ಟಿದ್ದೀನಿ. ಅವ್ರ ಕೋಪ, ಅವ್ರ ಪದ್ಧತಿ ಎಲ್ಲ ನಿಮಗೆ ಗೊತ್ತು. ದಯವಿಟ್ಟು ಇನ್ಮೇಲೆ ಮಾತಿಗೆ ಮಾತಾಡ್ಕೊಂಡು ಬೆಳೆಸೋದು, ಎದುರುತ್ರ ಕೊಟ್ಕೊಂಡು ಜಗಳ ಆಡೋದನ್ನು ಬಿಟ್ಟು ಸ್ವಲ್ಪ ಸಹಿಸ್ಕೊಂಡು ಹೋಗೋಕೆ ಪ್ರಯತ್ನ ಪಡಿ ಅಮ್ಮ. ನಾವು ಅಡ್ಜಸ್ಟ್ ಮಾಡ್ಕೊಳಕ್ಕೆ ನೋಡ್ತೀವಿ, ಆದ್ರೆ ಅವ್ರೆಲ್ಲಿ ಬಿಡ್ತಾರೆ ಹೇಳು? ಯಾರಾದ್ರೂ ಒಬ್ರು ಸುಮ್ಮನೆ ಆಗ್ಲಿಲ್ಲ ಅಂದ್ರೆ ಪರಿಸ್ಥಿತಿ ಹೇಗ್ ಸರಿ ಹೋಗುತ್ತಮ್ಮ? ಪ್ಲೀಸ್ ಅಮ್ಮ, ಅರ್ಥ ಮಾಡ್ಕೋ. ಸರಿ ಅಮ್ಮ, ನೀನ್ ಹೇಳದೆ ಅಲ್ಲ, ನಿನಗೋಸ್ಕರ ನಾವೇ ಅಡ್ಜಸ್ಟ್ ಮಾಡ್ಕೋತೀವಿ ಬಿಡು, ಸರಿನಾ? ಅಷ್ಟಕ್ಕೂ ನಾವು ನಮ್ಮನೇಲಿ ಇದೀವೋ ಅಥವಾ ಆಕ್ಸಿಡೆಂಟ್ ಮನೇಲಿ ಇದೀವೋ ಅರ್ಥನೇ ಆಗ್ತಿಲ್ಲ. ಯಾರು ನಮಗ್ ಬೆಲೆನೇ ಕೊಡ್ತಿಲ್ಲ. ಅವ್ರು ಇಷ್ಟಂಗ ಅವ್ರು ನಡ್ಕೊಂತ ಇದ್ದಾರೆ. ಏನ್ ನಡಿಬೇಕೋ ಅದೆಲ್ಲ ನಡೀತದೆ. ನಾವ್ ಮಾತ್ರ ಕಣ್ಣನ್ನ ಹಿಂಗ್ ಬಿಟ್ಕೊಂತ ನೋಡ್ಕೊಂತ ಕೂತ್ಕೋಬೇಕು. ಇದೆಲ್ಲ ಈ ಹುಚ್ಚಿಗೆಂಡಿ ನಟರಾಜನ್ ನೋಡಿ ಬಂದಿರೋ ಧೈರ್ಯ. ಮೊದಲಿನಿಂದಲೂ ಆ ಹುಡುಗ್ಗೆ, ಅವ್ರ ಅವ್ವಗ, ಅವ್ರ ಅಪ್ಪಗ ಈ ನಟರಾಜನ್ ನೋಡಿ ಧೈರ್ಯ ಹೆಚ್ಚಾಗೈತಿ. ಕನಿಷ್ಠ ನಮ್ಮಿಬ್ಬರನ್ನೂ ಒಂದು ಮಾತು ಕೇಳಲಾರ್ದ ಅವ್ರ ಇಷ್ಟದಂಗ ಮುಹೂರ್ತ ಫಿಕ್ಸ್ ಮಾಡಿ ಎಲ್ಲ ರೆಡಿ ಮಾಡ್ಕೊಳಕತ್ಯಾರ. ಆ ಹಿರಿಯವ ಹಿರಿ ಸೊಸಿ ಇಬ್ರು ಸೈಲೆಂಟ್ ಆಗಿ ರೂಮ್ ರೆಡಿ ಮಾಡಕತ್ಯಾರ. ಒಟ್ಟ ನಾವ್ ಎದಕ್ಕೂ ಲೆಕ್ಕಿಲ್ದಂಗಾಗೈತಿ. ಒಂದ್ ಹೆಣ್ಣಿಂದ ಎಷ್ಟೋ ರಾಜ್ಯಗಳ ಹಾಳಾಗವಂತ ಹೇಳ್ತಾರ. ಈಗ ಈಕಿಯಿಂದ ನನ್ನ ಮನಿ ಮತ್ತು ನನ್ನ ಸೊಕ್ಕ ನಾಶ ಆಗಕ್ ನಾ ಬಿಡಂಗಿಲ್ಲ. ಹೆಂಗಾರ ಮಾಡಿ ಇದನ್ ತಡಿಬೇಕ. ಆ ಆಕ್ಸಿಡೆಂಟ್ ಮಜಾದಾಗಿದ್ದು ನಾ ಏನ ಅನ್ಕೊಂಡ್ರು ಏನ ಮಾಡಿದ್ರು ಹಂಗಿಂಗ ಮಾಡಿ ಅವನ್ನ ಮದ್ವೆಯಾಗಿ ಈ ಮನೆಗ್ ಕರ್ಕೊಂಬಂದ್ಲ. ಆಕಿ ಈ ಮನೆಯಾಗ ಸೊಸೆಯಾಗ ಕಾಲಿಟ್ಟಾಳ್ ಖರೆ. ಅವ್ರಿಬ್ರು ಗಂಡ ಹೆಂಡತಿಯಾಗ ಸಂಸಾರ ಮಾಡಕ್ ನಾವ್ ಬಿಡಬಾರ್ದು. ಹೆಂಗಾರ ಮಾಡಿ ಅವರಿಬ್ರು ಗಂಡ ಹೆಂಡತಿಯಾಗಿ ಅವ್ರವ್ರ ಜೀವನ ಶುರು ಮಾಡಿದ್ರು ಅಂದ್ರ ಆಮ್ಯಾಗ ಆ ಗೋವಿಂದ ಸಹಿತ ನನ್ನನ್ ಲೆಕ್ಕಕ್ಕಿಡಂಗಿಲ್ಲ. ಆಮೇಲೆ ಅವ್ರನ್ನ ದೂರ ಮಾಡೋದು ಅಸಾಧ್ಯ ಆಗ್ತೈತಿ. ಏನೋ ಒಂದು ಮಾಡಕಬೇಕ. ಈ ಮೊದಲ್ ರಾತ್ರಿ ನಡಿದಂಗ ತಡಿಬೇಕ. ಅವ್ರಿಬ್ರು ರೂಮ್ಗೆ ಹೋಗಕ್ಕಿಂತ ಮುಂಚೆಕ ನಿನ್ನ ಆಶೀರ್ವಾದಕ್ಕಂತ ಬರ್ತಾರ ನೋಡು. ಅವಾಗ ಸೋಸಿ ನೀನ ಪ್ರಶ್ನೆ ಕೇಳು. ಅವತ್ ಹಂದ್ರದಾಗ ಹಸಿ ಮಣಿ ಮೇಲೆ ಕುಂತು ಮದುವೆ ಆದ್ಮೇಲೆ ಆಶೀರ್ವಾದಕ್ಕೋಸ್ಕರ ಅವರು ಮೊದ್ಲು ನಿನ್ನ ಕಾಲ್ ಹಿಡಿಲಿಲ್ಲ, ಅವ್ರ ಅತ್ತಿ ಮಾವನ ಕಾಲ ಹಿಡಿದ್ರು. ಆಮೇಲೆ ಅವ್ರು ನಿನ್ನ ಹತ್ರ ಆಶೀರ್ವಾದ ತಗೊಳಕ್ ಬಂದ್ರು. ಆಗ ತಿಳ್ಕೋಬೇಕು ಆಕಿ ನಿನ್ನ ಮಗನ್ನ ಎಷ್ಟು ಮೋಡಿ ಮಾಡ್ಯಾಳ ಅಂತ. ಈ ವಿಷಯನ ಮನಸ್ಸಿನಾಗಿಟ್ಟುಕೊಂಡು ಯೋಚನೆ ಮಾಡಿ ಅವ್ರನ್ನ ಪ್ರಶ್ನೆ ಕೇಳು. ಯವ್ವ, ನಾನೇನಾರ ಆ ಮಾತ್ ಅವ್ರ ಹತ್ರ ಅಂದೆ ಅಂದ್ರ ಇನ್ನ ವೀಕ್ ಆಗ್ಬಿಡ್ತೀನಿ. ಹಂಗಾಗ್ಬಾರ್ದು. ಹೆಂಗಾರ ಮಾಡಿ ಈ ಮೊದಲ್ ರಾತ್ರಿ ತಡಿಲೇಬೇಕ. ಅದನ್ನ ಬಿಟ್ಟು ಬೇರೆ ಏನು ಯೋಚನೆ ಮಾಡ್ಬ್ಯಾಡ್ರಿ. ಈ ಮನೆಯಾಗ ಈ ಶಾಸ್ತ್ರ ಎಲ್ಲ ನಿಲ್ಬೇಕು ಅಂದ್ರ ಈಗಿಂದೀಗ್ಲ ಅನಿಷ್ಟ ನಡಿಬೇಕು. ಅವ್ವ, ಈ ಶಾಸ್ತ್ರ ನಿಲ್ಬೇಕು ಅಂದ್ರ ಅದಕ್ ಮೂಲ ಕಾರಣ ನೀನಾಗಿರ್ತಿ. ಏನ್ ಮಾಡ್ಬೇಕ? ಕರೆಕ್ಟಾಗಿ ಮುಹೂರ್ತದ ಸಮಯಕ್ಕ ನೀನು ಎದೆ ನೋವು ಅಂತ ಕುಸ್ದೋಗು. ನಾನು ಹಾರಾಡಿ ಕಿರ್ಚಾಡಿ ಎಲ್ರ ಗಮನ ನಿನ್ ಮೇಲ್ ಸೆಳಿತೀನಿ. ಸಾವು ಬದುಕಿನ ಮಧ್ಯೆ ನೀನು ಹೋರಾಡ್ತಾ ಇದ್ರ ಅವ್ರ ಫಸ್ಟ್ ನೈಟ್ ಬಗ್ಗೆ ಯೋಚನೆ ಬರೋದಿಲ್ಲ. ಆಮೇಲೆ ಹಾಸ್ಪಿಟ್ಲಿಗೆ ನೀನು ಕರ್ಕೊಂಡು ಹೋಗೋ ಜವಾಬ್ದಾರಿ ಎಲ್ಲ ಇರುತ್ತೆ. ಅದರಿಂದ ಇವ್ರ ಮುಹೂರ್ತದ ಸಮಯ ಮೀರು ಹೋಗುತ್ತೆ. ಇಲ್ಲ ಇವ್ರು ಇನ್ನೊಂದು ಮುಹೂರ್ತ ಇಡಿಸಿದ್ರು ಅಂದ್ರೆ ಅದನ್ನ ಹ್ಯಾಂಗ್ ಹಾಳು ಮಾಡೋದು ಅಂತ ಯೋಚನೆ ಬಿಡು. ಹೌದವ್ವ, ಸದ್ಯಕ್ಕ ಇರೋದು ಇದೊಂದ ದಾರಿ. ಸರಿ, ಸರಿಯಾದ ಮುಹೂರ್ತಕ್ಕ ನನಗ ನೆನಪು ಮಾಡ್ರಿ. ಆಗ ನಾನ್ ತೋರಿಸ್ತೀನಿ ನನ್ನ ನಟನೆಯ ವಿಶ್ವರೂಪ. ನನ್ನ ಮೊದಲನೇ ರಾತ್ರಿ ಚಿಚಿ ಇವ್ರ ಮೊದಲನೇ ರಾತ್ರಿ ಹೆಂಗ್ ನಡಿತೈತಿ ಅಂತ.
ಓಯ್ ಏಚಿ, ಎದ್ದೇಳ್ರಿ, ಹೇಳ್ರಿ. ಶುಭ ಕಾರ್ಯ ನಡಿಬೇಕಾಗಿರೋ ಬೆಡ್ ಮೇಲೆ ಮಲ್ಕೊಂಡು ಅಳ್ತಾ ಇದೀರಲ್ಲ, ನಾಚಿಕೆ ಆಗಲ್ವಾ? ನನಗ್ ನಾಚಿಕೆ ಆಗ್ತಾ ಇದೆಯಮ್ಮೆ. ಮಾಮೂಲ್ ನಾಚಿಕೆ ಅಲ್ಲ, ನನ್ಗೆ ತಲೆನೇ ಎತ್ತಕ್ಕಾಗ್ತಾ ಇಲ್ಲ. ಇಲ್ಲಿ ನೋಡು, ನಾನ್ ಲವ್ ಮ್ಯಾರೇಜ್ ಮಾಡ್ಕೊಂಡೆ ಅಂತ, ನಿನ್ನ ಓಡ್ಸ್ಕೊಂಡೋಗಿ ಮದ್ವೆ ಆದೆ ಅಂತ ನನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಅವನು ಮದ್ವೆ ಆದ. ಈಗ ಶೋಭನ ಕೂಡ ಮಾಡ್ಕೊಳ್ತಾ ಇದ್ದಾನೆ. ಆದ್ರೆ ನಾನ್ ನೋಡು, ಮದ್ವೆ ಆದ್ರೂ ಇನ್ನು ಬ್ರಹ್ಮಚಾರ ಆಗಿದ್ರಲ್ಲಪ್ಪ. ನಾಚಿಕೆನೇ ಇಲ್ವೇನ್ರಿ? ಅದೇ ಅಲ್ವಾ ಹೇಳ್ತಿರೋದು, ನಾಚಿಕೆ ಹೇಳ್ದೆ ಸತ್ತೋಗ್ತಾ ಇದೀನಿ ಅಂತ. ಆದ್ರೂ ಈ ಮನೆಯಲ್ಲಿ ಮೊದಲನೇ ರಾತ್ರಿ ಆಗ್ಬೇಕಾದ್ರೆ ನಮ್ದು. ನಾನು ಒಪ್ಕೊಳ್ಳೋದಿಲ್ಲ, ನಾನು ಹೋರಾಟ ಮಾಡ್ತೀನಿ. ನಿಮಗೆಲ್ಲೋ ಹುಚ್ಚಿಡ್ತಿದೆ ಅಂತ ಅನ್ಸುತ್ತೆ. ಬಾಯಿ ಮುಚ್ಕೊಂಡು ಕೆಲ್ಸ ನೋಡ್ಕೊಳ್ಳಿ. ಏನ್ರಿ ಅದು ಹುಚ್ಚು ವೇಷ? ನನ್ ಕೈಲಿ ಆಗ್ತಿಲ್ಲವೇ, ನನ್ ಕೈಯಾರ ಇದನ್ನ ಮಾಡಕ್ ಆಗ್ತಾ ಇಲ್ಲ.